ಶ್ರೀನಿವಾಸ ಹರಿಹಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ನಾರಾಯಣ ಪಂಜರದಿಂದ ಇವತ್ತು 12-13 ಈ ಎರಡು ನುಡಿಯ ಅರ್ಥ ಚಿಂತನೆಯನ್ನ ಎಷ್ಟು ಶ್ರೀ ಹರಿವಾಯು ಗುರುಗಳು ಮಾಡಿಸ್ತಾರೋ ಅಷ್ಟು ಚಿಂತನೆಯನ್ನ ಮಾಡ್ತಾ ಹೋಗೋಣ. ಈ 12ನೇ ನುಡಿ ಹೀಗಿದೆ. ಉರಿನುಂಗಿ ಗಿರಿ ನೆಗಹಿ ವ್ರಜವ ಪಾಲನೆ ಮಾಡ್ದೆ ನಾರಾಯಣ ನಮೋ ನಾರಾಯಣ. ಉರಗ ನೆಳ ತಂದವನ ರಾಣಿಯರ ಸ್ತುತಿಗೊಲಿದೆ ನಾರಾಯಣ ನಮೋ ನಾರಾಯಣ. ಉರಿನುಂಗಿ ಗಿರಿ ನೆಗಹಿ ವ್ರಜವ ಪಾಲನೆ ಮಾಡ್ದೆ ನಾರಾಯಣ ನಮೋ ನಾರಾಯಣ. ಉರಗ ನೆಳೆ ತಂದವನ ರಾಣಿಯರ ಸ್ತುತಿ ಗೊಲಿದೆ ನಾರಾಯಣ ನಮೋ ನಾರಾಯಣ. ನೋಡಿ, ಅಗ್ನಿ ಎಲ್ಲಿಂದ ಹುಟ್ಟಿರೋದು ಅಂತ ಹೇಳಿದ್ರೆ ಭಗವಂತನ ಬಾಯಿಂದ ಮುಖದಿಂದ ಬಂದಿರೋವಂಥದ್ದು ಅಗ್ನಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇಂಥ ಅಗ್ನಿ ನೋಡಿ, ಒಂದ್ಸಲ ಏನಾಗತ್ತೆ, ಕೃಷ್ಣ ಎಲ್ಲ ಗೋಪಾಲಕರು ವ್ರಜಕ್ಕೆ ಹೋಗದೆ, ಅಂದ್ರೆ ವ್ರಜಕ್ಕೆ ಅಂದ್ರೆ ವೃಂದಾವನಕ್ಕೆ ಹೋಗದೆ ರಾತ್ರಿ ಯಮುನಾ ತೀರದಲ್ಲೇ ಮಲಗ್ಬಿಡ್ತಾರಂತೆ. ಅಲ್ಲಿ ಮಲಗಿದಾಗ ತುಂಬಾ ಅವಾಗ ಬೇಸಿಗೆ ಕಾಲ, ಆ ಗಿಡ ಮರಗಳೆಲ್ಲ ಒಣಗೋಗಿರುತ್ತೆ, ಅರ್ಧರಾತ್ರಿ ಆಗಿರುತ್ತೆ. ಅವಾಗ ಆ ಬೆಂಕಿ ಹತ್ಕೊಂಡು ಉರಿಯಕ್ಕೆ ಶುರು ಆಗ್ಬಿಡುತ್ತೆ. ಆ ಬೆಂಕಿ ಎಲ್ಲ ಕಡೆ ಮಲಗಿರೋ ಎಲ್ಲ ವ್ರಜವಾಸಿಗಳು ಅಂತ ಹೇಳ್ತಾರೆ, ವೃಂದಾವನದಲ್ಲಿ ಇರೋರಿಗೆಲ್ಲ ಆ ಎಲ್ಲ ಹತ್ರ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಹೋದಾಗ ಗಾಬರಿಯಾಗಿ ಎಲ್ಲರೂ ಆ ಶಾಖ, ಆ ಬೆಂಕಿಯ ಶಾಖ ತಗಲ್ದಾಗ ಎಲ್ಲರಿಗೂ ಎಚ್ಚರಿಕೆ ಆಗ್ಬಿಟ್ಟು ಕೃಷ್ಣ ಕೃಷ್ಣ ಮುಕುಂದ ಅಂತ ಹೇಳಿ ಭಯಂಕರವಾದಂಥ ಕಾಡ್ಗಿಚ್ಚು, ಹೇಗಪ್ಪ ಮಾಡೋದು ಅಂತ ಹೇಳಿ ಕೃಷ್ಣನಿಗೆ ಮೊರೆ ಹೋಗ್ತಾರೆ ಎಲ್ಲ. ಅವಾಗ ಆ ಎಲ್ಲರಿಗೂ ಹೇಳ್ತಾರೆ, ನೀವೆಲ್ಲ ಕಣ್ಮುಚ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿ. ಆಗ ಆ ಎಲ್ಲ ಕಾಡ್ಗಿಚ್ಚನ್ನ ಭಗವಂತ ನುಂಗು ಬಿಡ್ತಾನೆ. ಹಾಗೆ ಆ ನುಂಗಿಬಿಟ್ಟು ವಾದಿರಾಜರು ಇದನ್ನ ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಇದನ್ನ ಏನು ಆಶ್ಚರ್ಯಪ್ಪ ಕೃಷ್ಣ, ಇದು ಏನು ಆಶ್ಚರ್ಯನಾ, ನಿನಗಿರೋ ನಿನ್ನ ಬಾಯಲ್ಲಿ ಹುಟ್ಟು ಬಂದಂತ ಈ ಅಗ್ನಿ ನಿನ್ನ ಬಾಯಿ ಒಳಗೆ ಹೋಗ್ತಾ ಇದೆ, ಇದನ್ನೇನು ದೊಡ್ಡ ಆಶ್ಚರ್ಯನಾ ಅಂತ ವಾದಿರಾಜರು ಹೊಗಳ್ತಾರೆ ಕೃಷ್ಣನ ಮಾತನ್ನ. ಅದರಿಂದ ಅದನ್ನ ಹಾಗೆ ಕೃಷ್ಣ ನುಂಗಿ ಬಿಡ್ತಾನೆ. ನೋಡಿ, ಮುಂದೆ ಅದೇ ರೀತಿಯಾಗಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ವ್ರಜವ ಪಾಲನೆ ಮಾಡ್ದೆ ಅಂತ ಹೇಳಿ. ಅದು ಗಿರಿ ನೆಗಹಿ ವ್ರಜವ ಪಾಲನೆ ಮಾಡ್ದೆ. ಅಲ್ಲಿ ವಾದಿರಾಜರು ಏನ್ ಹೇಳಿದ್ದಾರೆ, ಆ ಅಗ್ನಿಯ ಶಮನ ಮಾಡಿ ಯಮುನೆಯಲ್ಲಿ ಧುಮುಕಿ ನೆಕ್ಸ್ಟು ಆ ಹಾವನ್ನ ಅಲ್ಲಿರುವಂತ ಯಮುನೆಯಲ್ಲಿ ಧುಮುಕಿ ನೀರನ್ನ, ಅಲ್ಲಿರುವಂತ ಸರ್ಪವನ್ನ ನಿಗ್ರಹ ಮಾಡ್ದೆ ಅಂತ. ಅಂದ್ರೆ ಆ ಬೆಂಕಿಯನ್ನ ತಗೊಂಡು ಆ ಶಾಖಕ್ಕೆ ಆ ಭಗವಂತ ಮತ್ತೆ ಆ ತಣ್ಣಗಾಗ್ಲಿ ಅಂತ ಹೇಳಿ ಆ ಯಮುನೆಯಲ್ಲಿ ಧುಮುಕಿ ಆ ಒಂದು ಸರ್ಪವನ್ನ ಸಂಹಾರ ಮಾಡಿರ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಇದ್ರು. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಉರಿ ನುಂಗಿ ಗಿರಿ ನೆಗಹಿ ವ್ರಜವ ಪಾಲನೆ ಮಾಡಿದೆ. ಈ ಉರಿಯನ್ನ ನುಂಗಿ ಆ ಒಂದು ಗೋವರ್ಧನ ಗಿರಿ ಇರುತ್ತೆ. ಕೃಷ್ಣ ಹೇಳ್ತಾನೆ, ನೀವು ಎಲ್ಲ ಇಂದ್ರನಿಗೆ ಪೂಜೆ ಮಾಡ್ತಿದ್ದೀರಾ ನೋಡಿ, ಇಲ್ಲಿ ಗೋವರ್ಧನ ಗಿರಿಯಿಂದ ಇಷ್ಟು ಅನುಕೂಲವನ್ನ ಪಡಿತಾ ಇದ್ದೀರಾ. ಎಲ್ಲ ಗೋವುಗಳು ದಿನಾ ಹೋಗಿ ಆ ಗೋವರ್ಧನ ಗಿರಿಯಲ್ಲಿ ಬೆಳೆದಂತ ಎಲ್ಲ ಹಸಿರಾದ ಒಂದು ಹುಲ್ಲನ್ನ ತಿಂದು ನಿಮ್ಗೆ ಹಾಲನ್ನ ಕೊಡ್ತಾ ಇದೆ. ಹಾಗಿರುವಾಗ ಆ ಗೋವರ್ಧನ ಗಿರಿಗೆ ಯಾಕೆ ನೀವು ಪೂಜೆಯನ್ನ ಮಾಡಬಾರ್ದು ಅಂತ ಹೇಳಿದಾಗ, ಅಲ್ಲಿ ಬಹಳ ಇಂದ್ರನಿಗೆ ಇದು ತಿಳಿದಾದ್ಮೇಲೆ ಬಹಳ ಬೇಜಾರಾಗ್ಬಿಡುತ್ತಂತೆ ಇಂದ್ರನಿಗೆ. ಏನು ಈ ತರ ಮಾಡ್ತಾ ಇದ್ದಾರೆ ಎಲ್ಲ, ಈ ಕೃಷ್ಣ ಅಂತ ಹೇಳಿ ಒಂದು ಸಾಮಾನ್ಯ ಮನುಷ್ಯನ ಅಂದ್ರೆ ದೇವತೆಗಳಿಗೆ ತಿಳಿದಿಲ್ಲ ಅಂತ ಹೇಳ್ಬಾರ್ದು, ಇದೆಲ್ಲ ಕಲಿಯ ಒಂದು ಸ್ವಲ್ಪ ಇದು ಇರುತ್ತೆ ಅವರ ಮೇಲೂ ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕೆ ಆ ಇಂದ್ರದೇವರು ಬಹಳ ಪುಣ್ಯವನ್ನ ಮಾಡಿರ್ತಾರದ ಆ ಪುಣ್ಯದ ಇದು ತೆಗೆಯಕ್ಕೆ ಕೂಡಕ್ಕೋಸ್ಕರ ಈ ಪಾಪಗಳನ್ನ ಭಗವಂತ ಮಾಡಿಸ್ತಾನೆ. ದೇವತೆಗಳು ಎಲ್ಲವೂ ತಿಳಿದಿರುವಂತವ್ರು ಅಂತ ಹೇಳಿ. ಹಾಗೆ ಆ ಕೃಷ್ಣನ ಮಾತನ್ನ ಕೇಳಿ ಎಲ್ಲರೂ ಗೋವರ್ಧನನ್ನ ಎತ್ತಿ ಎಲ್ಲ ರೀತಿಯಾದಂತ ಗೋವರ್ಧನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಆಗ ಧಾರಾಕಾರವಾಗಿ ಇಂದ್ರದೇವರು ಮಳೆಯನ್ನ ಸುರಿಸ್ತಾರೆ. ಆ ಧಾರಾಕಾರವಾಗಿ ಸುರಿಸೋದಂದ್ರೆ ಏನು, ಆ ಆನೆಯ ಸೊಂಡಲಿನ ಆಕಾರ ಅಂತೆ, ಅಷ್ಟು ದೊಡ್ಡದಾದಂತ ಒಂದು ಮಳೆಯ ಗಾತ್ರ. ಆ ರೀತಿ ಮಳೆ ಸುರಿಸಿದಾಗ ಆ ಗೋವರ್ಧನವನ್ನ ಒಂದು ಕಿರು ಬೆರಳಲ್ಲಿ ಹಿಡಿದು ಕೃಷ್ಣ ನಿಂತ್ಕೊಂಡ್ಬಿಡ್ತಾನೆ. ಆ ನಿಂತ್ಕೊಂಡಾಗ ನೋಡಿ, ನಿಮಗೆ ಅನಿಸ್ಬಹುದು ಗಾಳಿಯಲ್ಲಿ ಹೇಗೆ ಎಲ್ಲ ರೀತಿಯಾಗಿ ಅಲ್ಲಿರೋ ಪ್ರಜೆಗಳು ಏನ್ ಮಾಡಿದ್ರು, ಒಂದಿನ ಅಲ್ಲ 7 ದಿನ ಹಾಗೆ ಧಾರಾಕಾರವಾಗಿ ಮಳೆ ಬಂದಾಗ
ಆ ಗೋವರ್ಧನ ಸುತ್ತ ಒಳಗಡೆ ಗೋವರ್ಧನನ್ನ ಎಲ್ಲಿ ಎತ್ತಿ ಹಿಡಿದಿರ್ತಾನೋ ಒಳಗಡೆ ಎಲ್ಲ ಸೇರ್ಕೊಂಡಿರ್ತಾರ ಆ ಬ್ರಜೆಯ ಜನರೆಲ್ಲರೂ, ಆ ಯಾದವರು ಎಲ್ಲರೂ ಸೇರಿ ಒಳಗಡೆ. ಆದ್ರೆ ಒಂದು ತೊಟ್ಟು ನೀರು ಕೂಡ ಒಳಗಡೆ ಹೋಗ್ಲಿಲ್ವಂತೆ. ಆ ಒಳಗಡೆ ಒಂದು ತೊಟ್ಟು ನೀರು ಕೂಡ ಒಳಗಡೆ ಹೋಗ್ದಿರೋಂಗೆ ಆ ಗೋವರ್ಧನ ಗಿರಿ ಸುತ್ತಲೂ ಆ ಶೇಷದೇವರು ಹಂಗೆ ಒಂದು ಅಡ್ಡ ಹಾಕಿ ಒಂದು ಚೂರು ನೀವು ಅನ್ಬೋದಲ್ಲ, ಆನೆ ಗಾತ್ರದ ಒಂದು ಸೊಂಡೆಲಿನ ಗಾತ್ರದ ಮಳೆ ಬರ್ತಾ ಇದ್ರು ಕೂಡ ಯಾಕೆ ಒಳಗೆ ಹೋಗಿಲ್ಲ, ಅಷ್ಟು ರಕ್ಷಣೆಯನ್ನ ಮಾಡ್ತಾನೆ. ಆಮೇಲೆ ನಿಮ್ಗೆ ಅನಿಸ್ಬೋದು 7 ದಿನ ಹೇಗೆ ಇದ್ರು ಜನ, ಹಶು ಅದು ಭಗವಂತ ಏನು ಹಶು ಏನು ನೀರಡಿಕೆ ಎಲ್ಲ ಏನು ಆಯಾಸ ಆಗದಿರೋಂಗೆ ಒಳಗಡೆ ಅವ್ರಿಗೆಲ್ಲ ಮನಸ್ಸು ರಕ್ಷಣೆ ಮಾಡಿದ್ನಂತೆ. ಅಂಥ ಕರುಣಾಮಯಿ ಭಗವಂತ. ಆ ರೀತಿ ಆ ಗೋವರ್ಧನ ಗಿರಿಯನ್ನ ಎತ್ತಿ ರಕ್ಷಣೆಯನ್ನ ಮಾಡಿದೆ ನೀನು ಅಂತ ಹೇಳ್ತಾರೆ. ಇದು ವಾದಿರಾಜರು ಇದನ್ನ ತಿಳಿಸ್ಕೊಡ್ತಾರೆ. ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆಗಳು ಎಲ್ಲ ಇತ್ತಂತೆ, ಅದನ್ನೆಲ್ಲ ರಕ್ಷಣೆಯನ್ನ ಮಾಡ್ದ, ಎಲ್ಲವೂ ಆ ಗೋವರ್ಧನ ಗಿರಿಯ ಕೆಳಗಡೆ ಬಂದ್ಬಿಟ್ಟಿತ್ತು ಅಂತ ಹೇಳಿ ನಾವು ಮೊನ್ನೆ ಬೃಂದಾವನಕ್ಕೆ ಹೋದಾಗ ಎಲ್ಲಿಂದ ಎತ್ತಿದ ಕೃಷ್ಣ ಅನ್ನೋದು ಒಂದು ಸ್ಥಾನ ಇತ್ತು, ಅದನ್ನು ತೋರಿಸಿದ್ರು. ಈಗ ನಮ್ಮ ಆ ಗೋವರ್ಧನ ಗಿರಿ ಕಲ್ಪನೆನೂ ಇಲ್ಲ, ಅಲ್ಲಿ ಬಹಳ ಚಿಕ್ಕದಾಗ್ಬಿಟ್ಟಿದೆ ಅಂತೆ. ಈ ಕಲಿಯುಗದ ಪ್ರಭಾವದಿಂದ ಅದು ಇನ್ನೂ ಇಳಿತಾ 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 ಇನ್ನೊಂದು 100 ವರ್ಷಕ್ಕೆ ಗೋವರ್ಧನಗಿರಿಯ ಬೆಟ್ಟನೇ ಇರೋದಿಲ್ಲ ಅಂತ ಅನ್ನುವಂಗೆ ಆಗ್ತಾ ಇದೆ. ಸೊ ಹೀಗೆ ಆ ಗೋವರ್ಧನ ಗಿರಿಯಲ್ಲಿ ಎತ್ತಿ ಭಗವಂತ ರಕ್ಷಣೆಯನ್ನ ಮಾಡ್ದ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ಉರಗ ನೆಳತಂದವನ ರಾಣಿಯರ ಸ್ತುತಿಗೊಲಿದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಮುನಾ ನದಿಯ ನೀರಿನಲ್ಲಿ ಕಾಳಿಯ ಸರ್ಪ ಇತ್ತು. ಆ ಸರ್ಪ ಅಲ್ಲಿ ವಾಸವಾಗಿತ್ತು. ಅಲ್ಲಿ ವಾಸವಾಗಿ ಆ ನೀರೆಲ್ಲ ಏನಾಯ್ತು, ಒಂದ್ಸಲ ಗೋವುಗಳು ಕುಡಿದಾಗ ಅಲ್ಲಿ ಅವ್ರಿಗೆಲ್ಲರಿಗೂ ವಿಷದ ಒಂದು ಬಾಧೆ ಆಯ್ತು. ಆಗ ಎಲ್ಲ ಗೋವುಗಳು ಆ ಗೋಪಾಲಕರೆಲ್ಲ ಬಂದು ಕೃಷ್ಣನಿಗೆ ಹೇಳ್ತಾರೆ ಈ ತರ ಆದಾಗ ಅಂತ ಹೇಳಿ. ಅಲ್ಲಿ ಕದಂಬ ಅಂತ ಒಂದು ಗಿಡ ಇದೆ, ಆ ಮರ ಇದೆ. ಆ ಮರದಿಂದ ಮೇಲ್ ಹತ್ತಿ ಕೃಷ್ಣ ಆ ಒಂದು ಕಾಳಿಯ ಸರ್ಪದ ಮೇಲೆ ಕುಣಿತಾನೆ ಭಗವಂತ. ಆ ಕುಣಿದು ಏನ್ ಮಾಡ್ತಾನೆ, ಅವರಿಗೆ ಸಂಹಾರ ಮಾಡಕ್ಕೆ ಅವನನ್ನ ಹೋಗ್ತಾನೆ. ಅವನ್ ಏನ್ ಮಾಡ್ತಾನೆ, ವಾದಿರಾಜರು ಒಂದು ರುಕ್ಮಿಣೀಶ ವಿಜಯಲ್ಲಿ ಏನ್ ಹೇಳಿದ್ದಾರೆ, ಯಾವ ದೇಹದ ಇವಾಗ ಒಂದು ನಿಮಗೆ ಕಾಲ್ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಕಣ್ಣಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ತಲೆಯಲ್ಲಿ ಏನೋ ತೊಂದರೆ ಆಗುತ್ತೆ, ಯಾವ ಭಾಗ ತಪ್ಪು ಮಾಡಿದ್ಯೋ ಆ ಭಾಗಕ್ಕೆ ಮಾತ್ರ ಏಟು. ನನಗೆ ಕಣ್ಣಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಕಣ್ಣಿಗೆ ತೊಂದರೆ ಆಗ್ತಾ ಇದೆ, ಯಾಕೆ ನಾನೇನೋ ತಪ್ಪು ಮಾಡಿದ್ದೀನಿ ಕಣ್ಣಲ್ಲಿ, ಅಲ್ಲಿ ಮಾತ್ರ ಏಟು ಕೊಡ್ತಾನೆ. ಒಂದ್ ಕಣ್ಣಿಗೆ ನೋವು, ಇನ್ನೊಂದು ಕಣ್ಣಿಗೆ ಇಲ್ಲ ನೋಡಿ ನನಗೆ. ಒಂದ್ ಕೈಗೆ ಏಟು ಎಲ್ಲಿ, ಅದರಿಂದ ಆ ಬಾಲವನ್ನ ಹಿಡಿದು, ಆ ಬಾಲ ಏನು ಮಾಡಿಲ್ಲ ಅಂತ ಕೃಷ್ಣನ ಒಂದು ಕರುಣೆ, ಆ ಬಾಲವನ್ನ ಹಿಡಿದು ತಲೆ ಮೇಲೆ ಮಾತ್ರ ಕುಣಿತಾನೆ ಕೃಷ್ಣ. ನೋಡಿ, ಆ ತಲೆ ಮೇಲೆ ಕುಣಿದು ಅವನನ್ನ ನಿಗ್ರಹ ಮಾಡ್ತಾನೆ. ಆ ನಿಗ್ರಹ ಮಾಡಿದಾಗ ನೋಡಿ, ಅಲ್ಲಿ ಶ್ರೀ ಕೃಷ್ಣನು ಕುಣಿತಾ ಇದ್ದಾಗ ಪದ್ಮನಾಭ ಚತುರ್ಮುಖ ದೇವರು ಮೃದಂಗವನ್ನ ನುಡಿಸ್ತಾರಂತೆ. ಹಾಗೆ ಹನುಮಂತ ದೇವರು ರಾಗವಾಗಿ ಹಾಡ್ತಾರಂತೆ. ರುದ್ರದೇವರು ಒಂದು ತಾಳವನ್ನ ಹಾಕ್ತಾರಂತೆ, ರಾಗಾನುಗುಣವಾಗಿ ತಾಳವನ್ನ ಹಾಕ್ತಾರಂತೆ, ರಾಗಬದ್ಧವಾಗಿ ತಾಳವನ್ನ ಹಾಕ್ತಾರೆ. ಹಾಗೆ ಆ ಕೃಷ್ಣನ ತಾಂಡವ ನೃತ್ಯವನ್ನ ಕಾಲಿಯ ಹೆಡೆಗಳು ಚಿಹ್ನೆ, ಆ ಒಂದು ಭಗವಂತನ ಪಾದದ ಚಿಹ್ನೆ ಒಂದೊಂದು ಹೆಡೆಯ ಮೇಲೂ ಬೀಳುತ್ತಂತೆ. ಆಗ ಅವರ ಪತ್ನಿಯರೆಲ್ಲ ಬಂದು ತುಂಬಾ ಒಂದು ಕೃಷ್ಣನನ್ನ ಕುರಿತು ಸ್ತೋತ್ರ ಮಾಡಿ ಪತಿಭಿಕ್ಷೆಯನ್ನ ಬೇಡ್ತಾರಂತೆ. ಆಗ ಕೃಷ್ಣ ರಕ್ಷಣೆಯನ್ನ ಮಾಡ್ತಾನೆ. ಆಮೇಲೆ ಕಾಳಿಯನ ಸರ್ಪವು ಹೇಳ್ತಾನಂತೆ, ನಾನೆಲ್ಲ ಹೋದ್ರೆ ಇಲ್ಲಿಂದ ಬೇರೆ ಕಡೆ ಹೋಗು ಅಂತಿದ್ಯಾ ಕೃಷ್ಣ, ನೀ ಅಲ್ಲಿ ಹೊಟ್ಟೋಗ್ಬಿಟ್ರೆ ನನಗೆ ಗರುಡನ ತೊಂದರೆ ಆಗತ್ತೆ. ಅಂದ್ರೆ ಇಲ್ಲ, ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿನ್ನ ಒಂದೊಂದು ಹೆಡೆ ಮೇಲೆ ನನ್ನ ಪಾದದ ಚಿಹ್ನೆ ಇದೆ, ಅದನ್ನ ನಿನ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಭಗವಂತ ರಕ್ಷಣೆಯನ್ನ ಮಾಡ್ತಾನೆ. ಇಲ್ಲಿ ಬಹಳ ಒಳ್ಳೆಯ ತತ್ವವನ್ನ ಕೊಟ್ಟಿದ್ದಾರೆ ವಾದಿರಾಜರು. ಏನು ಅಂದ್ರೆ ಎಲ್ಲಿ ಯಾವ ಒಂದು ಭಾಗ ತಪ್ಪು ಮಾಡಿರುತ್ತೋ ಅದಕ್ಕೆ ಮಾತ್ರ ಏಟ್ ಕೊಡ್ತಾನೆ ದೇವರು. ಈ ಶರೀರದಲ್ಲೂ ಅಷ್ಟೇ ನೋಡಿ, ಮನಸ್ಸಿನಿಂದ ಯಾರಿಗಾರು ನೋಯಿಸಿದ್ರೆ ಮನಸ್ಸಿಗೆ ಏಟ್ ಕೊಡ್ತಾನ ಅವನು. ನೀವು ಶರೀರದಿಂದ ಯಾರಿಗಾರು ಮಾಡಿದ್ರೆ, ಕಾಲಿಂದ ಒದಿಯೋದು, ಕೈಯಿಂದ ಹೊಡೆಯೋದು, ಈ ತರ ಏನಾದ್ರು ಒಂದು ಸಣ್ಣ ಇದು ಮಾಡಿದ್ರು ಅಲ್ಲಿಗೆ ಏಟ್ ಕೊಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ವಾದಿರಾಜರು. ಅದರ ಆ ಒಂದು ಇಲ್ಲಿನ ಪ್ರಸನ್ನ ವೆಂಕಟದಾಸರು ನಮ್ಗೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ವಾದಿರಾಜರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಆ ಕೃಷ್ಣನ ಈ ಒಂದು ಚಿಂತನೆಯನ್ನ ಈ 12ನೇ ನುಡಿಯಲ್ಲಿ ತುಂಬಾ ಚೆನ್ನಾಗಿ ನಾರಾಯಣ ನಮೋ ಅಭಿನ್ನನಾದಂಥ ಕೃಷ್ಣ, ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಸುಂದರವಾದಂಥ ಈ ಒಂದು ನುಡಿ. 13ನೇ ನುಡಿಯಲ್ಲಿ ಕ್ರತುನಾರಿಯರನ್ನ ಸವಿದುಂಡು ಸುಖವಿತ್ತೆ ನಾರಾಯಣ ನಮೋ ನಾರಾಯಣ, ಕ್ರತುಭೋಕ್ತೃ ಕ್ರತು ಗಾತ್ರ ಕ್ರತುಪಾಲ
ಕ್ರತುಶೀಲ ನಾರಾಯಣ ನಮೋ ನಾರಾಯಣ. ತುಂಬ ಸಮಯ ಆಯಿತು, ಹೇಳ್ಬಿಡ್ತೀನಿ ನೋಡಿ. ಕ್ರತುನಾರಿಯನನ್ನ ಸವಿದುಂಡು ಸುಖವಿತ್ತೆ. ಒಂದ್ಸಲ ಎಲ್ಲ ಕೃಷ್ಣ ಬಲರಾಮ ಎಲ್ಲ ಒಂದು ಜೊತೆಯಾಗಿ ಒಂದು ಕಾಡಲ್ಲಿ ಹೋದಾಗ ತುಂಬ ಹಸಿವಾಗುತ್ತೆ ಕೃಷ್ಣ ಅಂತ ಗೋಪಾಲಕರು ಹೇಳ್ತಾರಂತೆ. ನಾವು ಹಸಿದಿದ್ದೇವೆ, ಏನು ಮಾಡೋದು ಅಂತ ಹೇಳಿದಾಗ ಆಗ ಕೃಷ್ಣ ಹೇಳ್ತಾರಂತೆ, ಹತ್ತಿರದಲ್ಲಿ ಇರುವಂಥ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಅಲ್ಲಿ ಬಲರಾಮನಿಗೆ ಹಸಿವು ಆಗ್ತಾ ಇದೆ ಅಂತ ಹೋಗಿ ಕೇಳಿ ಅಂತ ಹೇಳಿದಾಗ ಅವರೆಲ್ಲ ಹೋಗಿ ಕೇಳ್ತಾರಂತೆ, ಈ ಥರ ಬಲರಾಮನಿಗೆ ತುಂಬ ಹಸಿವು ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇನು ಕೊಡಲ್ಲ ಹೋಗಿ ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಬಲರಾಮರಿಗೆ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಕೃಷ್ಣನ ಹತ್ರ ಬಂದು ಹೇಳ್ತಾರೆ, ಈ ಥರ ಕೊಡಲ್ಲ ಅಂದ್ಬಿಟ್ರು ಅಂತ. ಆಗ ಆ ಕೃಷ್ಣ ಬಂದ್ಬಿಟ್ಟು ಹೇಳ್ತಾನಂತೆ ಆ ಬ್ರಾಹ್ಮಣರ ಪತ್ನಿಯರಿದ್ದಾರೆ, ಅವ್ರ ಹತ್ರ ಹೋಗಿ ಅನ್ನವನ್ನು ಯಾಚಿಸಿ ಕೇಳಿ ಕೊಡ್ತಾರೆ ಅಂತ ಹೇಳಿ. ಆಗ ಅವರ ಎಲ್ಲ ಒಂದು ಪತ್ನಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಭಕ್ಷ್ಯ ಭೋಜ್ಯ ಲೇಹ ಪೇಹ ಎಲ್ಲ ಕೃಷ್ಣನ್ಗ ಅಂತ ಹೇಳಿ ಎಲ್ಲ ತಂದುಬಿಡ್ತಾರಂತೆ, ತಂದ್ಬಿಟ್ಟು ಕೊಟ್ಬಿಡ್ತಾರಂತೆ. ಹಾಗೆ ಕ್ರತುನಾರಿಯರನ್ನ ಸವಿದುಂಡು ಸುಖವಿತ್ತೆ. ಅವ್ರಿಗೆಲ್ಲ ಭಗವಂತ ಆ ಯಜ್ಞ ರೂಪಕನಾಗಿ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾರವ್ರು. ಅಲ್ಲಿ ನೋಡಿ ಬ್ರಾಹ್ಮಣರಿಗೆ ಆಮೇಲೆ ಅವ್ರಿಗೆ ಅರಿವಾಗುತ್ತೆ, ಅಯ್ಯೋ ಭಗವಂತನೇ ಅಲ್ವಾ ಯಜ್ಞವನ್ನ ಮಾಡ್ತಾ ಇರೋದೇ ಅವನಿಗೋಸ್ಕರ ಅಂತ. ಆದ್ರೆ ಪತ್ನಿಯರು ನೋಡಿ ಆ ಭಗವಂತನಿಗೆ ಅಂದ ತಕ್ಷಣ ಅವರು ಎಲ್ಲವನ್ನು ತಂದು ಭಕ್ಷ್ಯ ಭೋಜ್ಯ ಲೇಹ ಪೇಹ ಎಲ್ಲ ರೂಪದಲ್ಲೂ ಎಲ್ಲ ಆಹಾರವನ್ನು ತಂದು ಆ ನಾರಾಯಣನಿಗೆ ಒಪ್ಪಿಸ್ಬಿಡ್ತಾರೆ, ಕೃಷ್ಣನಿಗೆ ಒಪ್ಪಿಸ್ಬಿಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಸನ್ನ ವೆಂಕಟದಾಸರು. ಕ್ರತುನಾರಿಯರನ್ನ ಸವಿದುಂಡು ಸುಖವಿತ್ತೆ ನಾರಾಯಣ ನಮೋ ನಾರಾಯಣ. ಕ್ರತುಭೋಕ್ತೃ ಕ್ರತುಗಾತ್ರ ಕ್ರತುಪಾಲ ಕ್ರತುಶೀಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಯಜ್ಞವನ್ನ ಸ್ವೀಕಾರ ಮಾಡೋದು ಭೋಕ್ತೃವೆನಿಸಿರೋನು ಭಗವಂತ ನಾರಾಯಣ. ಅದಕ್ಕೆ ಕ್ರತುಭೋಕ್ತೃ ಅಂತ ಅವನಿಗೆ ಹೇಳ್ತಾ ಇರ್ತಾರೆ. ಭೋಕ್ತಾರಂ ಯಜ್ಞ ತಪಾಸಂ ಅಂತ ಹೇಳಿ ಒಂದು ಕೃಷ್ಣಗೀತೆಯಲ್ಲಿ ಹೇಳ್ತಾರೆ. ಭಗವಂತನೇ ಎಲ್ಲಕ್ಕೂ ಯಜ್ಞ ಭಗವಂತನಿಗೆ ಹೆಸರು ಯಜ್ಞ ಅಂತ. ಏತದ್ ಅಸ್ತಿ ಸರ್ವಂ ಜಾನಾತಿ ಇತಿ ವಿಷ್ಣು ಅಂತ ಹೇಳ್ತಾರೆ. ಏನೇನಿದೆಯೋ ಅದೆಲ್ಲವೂ ಅವನಿಗೆ ಸಮರ್ಪಣೆ, ಭಗವಂತನಿಗೆ ಗೊತ್ತು ಅಂತ ಹೇಳಿ. ಹಾಗೆ ಅವನು ಯಜ್ಞ ಭೋಕ್ತೃ ಆಗಿ ಅವನೇ ಸ್ವೀಕಾರವನ್ನ ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಯಜ್ಞ ಗಾತ್ರ ಅಂದ್ರೆ ಆ ಯಜ್ಞವೇ ಶರೀರವಾಗಿ ಉಳ್ಳವನು ಭಗವಂತ. ಎಲ್ಲವೂ ಅವನಿಗೆ ನಾವು ಅಗ್ನಿ ರೂಪದಲ್ಲಿ ಅವನಿಗೆ ಕೊಡ್ತೀವಿ. ಅವನ ಆಕಾರವಾಗಿ ಆ ಶರೀರವಾಗಿ ಯಜ್ಞಗಾತ್ರನಾಗಿ ಕ್ರತುಗಾತ್ರ ಎಲ್ಲ ಆ ಯಜ್ಞದ ಒಂದು ನಾರಾಯಣನು ಯಜ್ಞನೇ ಶರೀರವಾಗಿ ಉಳ್ಳವನಾಗಿದ್ದಾನೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಯಜ್ಞಗಳು ನಾರಾಯಣನ ಶರೀರವೇ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಯಜ್ಞಾಂಗ ಎಂಬುದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಯಜ್ಞಾಂಗ ಯಜ್ಞಕರ್ತ ಅಂತ ಹೇಳಿ ನಾವು ವಿಷ್ಣು ಸಹಸ್ರನಾಮ ಹೇಳ್ತಿದೀವಲ್ಲ, ಅದರಿಂದ ಯಜ್ಞ ಭೋಕ್ತೃ ಅಂದ್ರೆ ಅವನೇ ತಗೊಳ್ಳೋವಂಥವನು. ಯಜ್ಞಗಾತ್ರ ಅಂದ್ರೆ ಕ್ರತುಗಾತ್ರ ಅಂದ್ರೆ ನಾರಾಯಣ ಯಜ್ಞವೇ ಅವನ ಶರೀರವಾಗಿ ಉಳ್ಳಂತವನು. ಕ್ರತುಪಾಲ ನಾರಾಯಣ ಯಜ್ಞವನ್ನ ರಕ್ಷಣೆಯನ್ನ ಮಾಡ್ತಾನೆ. ವಿಶ್ವಾಮಿತ್ರರ ಜೊತೆ ಹೋಗಿ ಯಜ್ಞವನ್ನ ರಕ್ಷಣೆಯನ್ನ ಮಾಡಿದಾನೆ. ಹಾಗೆ ಕ್ರತುಪಾಲನಾಗಿ ಭಗವಂತ ಕ್ರತುಶೀಲನಾಗಿ ಆ ನಾರಾಯಣನು ಯಜ್ಞವೇ ಸ್ವಭಾವವುಳ್ಳವನಾಗಿದ್ದಾನೆ ಅಂತ ಹೇಳ್ತಾರೆ. ಯಜ್ಞಿ ಅಂತ ಹೇಳಿ ಆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಹೇಳ್ತಾರೆ, ಸಂಬೋಧನೆಯನ್ನ ಮಾಡ್ತಾರೆ. ಆದ್ರಿಂದ ಭಗವಂತ ಸ್ವಭಾವವನ್ನಾಗಿ ಕ್ರತುಶೀಲನಾಗಿ ಆ ಸ್ವಭಾವವುಳ್ಳವನಾಗಿ ಇದ್ದಾನೆ ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅದರಿಂದ ನೋಡಿ ಆ ಯಜ್ಞ ಆ ಭಗವಂತನಿಗೋಸ್ಕರನೇ ಇದೆಲ್ಲವೂ ಮಾಡ್ತಾ ಇರೋದು ಅಂತ ಆ ಬ್ರಾಹ್ಮಣರ ಪತ್ನಿಯರಿಗೆ ಅರಿವಿತ್ತು. ಅದು ಭಗವಂತನೇ ಕೊಡೋದು ಎಲ್ಲಾನು. ಅದರಿಂದ ನಾವು ಯಜ್ಞವನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಭಾವದಲ್ಲಿ ಇದ್ರು ಬ್ರಾಹ್ಮಣರೆಲ್ಲ. ಆದ್ರೆ ಆ ಪತ್ನಿಯರು ಬಂದು ಭಗವಂತನಿಗೆ ಎಲ್ಲ ಭಕ್ಷ್ಯ ಭೋಜ್ಯ ಲೇಹ ಪೇಹ ಎಲ್ಲವೂ ಅವನಿಗೆ ಸ್ವೀಕಾರ ಮಾಡಿ ಅವನು ಏನ್ ಮಾಡ್ತಾನೆ, ಯಜ್ಞ ಭೋಕ್ತೃ ಆಗಿ ಸ್ವೀಕಾರ ಮಾಡ್ತಾನೆ. ಯಜ್ಞಗಾತ್ರವಾಗಿ ಯಜ್ಞವನ್ನೇ ಶರೀರವನ್ನಾಗಿ ಉಳ್ಳವನು, ಕ್ರತುಪಾಲಕನಾಗಿ ರಕ್ಷಣೆಯನ್ನ ಮಾಡ್ತಾನೆ, ಕ್ರತುಶೀಲನಾಗಿ ಆ ಎಲ್ಲವೂ ಸ್ವಭಾವವಾಗಿ ಉಳ್ಳವನು ಆಗಿ ಭಗವಂತ ಕೃಷ್ಣನಾಗಿ ಇದ್ದಾನೆ. ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಸುಂದರವಾಗಿ ಈ ಒಂದು ನುಡಿ ಪ್ರಸನ್ನ ವೆಂಕಟದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಇದರ ಚಿಂತನೆಯನ್ನ ಮಾಡಿದ್ವಿ, ಸಮರ್ಪಣೆಯನ್ನ ಮಾಡೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣ ಮಸ್ತು. ಆ ಹಾಡನ್ನು ಒಂದ್ಸಲ ಹೇಳ್ತೀನಿ. ವ್ರಜೇ ವಸಂತಂ ನವನೀತ ಚೋರಂ ಗೋಪಾಂಗನಾ ಮಾನಸ ಭಾಗ್ಯ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರ ಗಣ್ಯಂ ಶಿರಸಾ ನಮಾಮಿ. ಹರೇ ಶ್ರೀನಿವಾಸ.